ಮಾತುಕತೆ ಅಂತ ಕರೆದಿದ್ದಾರೆ. ಸ್ವಲ್ಪ ಪುರ್ಸೊತ್ತು ಮಾಡ್ಕೊ, ಹೋಗಿ ಬಂದ್ಬಿಡೋಣ. ನಾನಾ? ಮದುವೆ ದಿನ ನಿಶ್ಚಯ ಆಗಿದೆ. ಹೇಗೆ ಏನೋ ಅವ್ರ ನಿರ್ಧಾರ. ಚರ್ಚೆಗೇನಿದೆ ವಿಷಯ? ನೀನು ಅವಳು ಹೋಗಿ ಬನ್ನಿ. ಅವನು ಬರೋದಾದ್ರೆ ಹೋಗೋದು. ಬರೋಲ್ಲ ಅಂತಾನೆ ಫೋನ್ ಮಾಡಿ ಹೇಳು, ವಿಷಯ ಹೀಗೀಗಿದೆ, ಎಲ್ಲ ನಿರ್ಧಾರವೂ ನಿಮ್ದೇ ಅಂತ ಹೇಳಾಯ್ತು. ನಾವು ಬಂದು ಚರ್ಚೆ ಮಾಡಿ ನಿರ್ಧರಿಸುವಂಥದ್ದೇನು ಇಲ್ಲ, ಮುಂದುವರಿರಿ ಅಂತ ಹೇಳು. ಏನು ನಿಂತೆ? ಅವ್ರು ಏನು ಅನ್ಕೋತಾರೆ? ಏನು ಅನ್ಕೋತಾರೆ? ಸ್ವಂತ ಅಪ್ಪ ಮಗನ ಮದುವೆ ವಿಷಯ ಎಲ್ಲ ನಿರ್ಧಾರ ಆಗಿದೆ ಸರಿ, ಆದರೆ ಲೋಕಾರೂಢಿ ಸಣ್ಣದೊಂದು ಮಾತುಕತೆ ಹೇಳಿ ಕಳ್ಸಿದ್ರೆ ಹೋಗಿ ಬರೋ ಸೌಜನ್ಯ ಬೇಡವಾ? ಮಗಂಗೂ ಇಲ್ಲ ಸೌಜನ್ಯ, ರಾಜಾರಾಯರಿಗೂ ಇಲ್ಲ ಸೌಜನ್ಯ. ಸ್ಪಷ್ಟವಾಗಿ ಹೇಳಿ ಮಾಡಿ ತೋರಿಸಿದ್ದಾರೆ. ನೀ ತಲೆ ಆಡಿಸಿದ್ರು ಅಷ್ಟೇ, ಆಡಿಸದೇ ಇದ್ರು ಅಷ್ಟೆ. ಯಾರಿಗೂ ಇಲ್ಲ ಸೌಜನ್ಯ, ನಿನಗೆ ಯಾಕೆ? ಏನೋ ಮುಖ ನೋಡ್ತಾ ನಿಂತೆ? ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ. ಯಾರು ಮಾಡದ್ದೇ ನೀನ್ ಮಾಡ್ತಿಲ್ಲ, ಯಾಕೆ ನಾಚ್ಕೋತೀಯ? ಅವ್ರು ಕರೆಸಿದ್ದಾರೆ, ನೀನು ಹೋಗ್ಬೇಕು. ಮದುವೆ ಎಲ್ಲಿ, ಏನು, ಹೇಗೆ ಅದೆಲ್ಲ ಚರ್ಚೆ ಪ್ರಶ್ನೆ. ಶ್ರುತಿ ಮಾತಾಡಾಗಿದೆ. ಏನು ಕೊಡ್ತಾರೆ, ಏನು ಬಿಡ್ತಾರೆ, ಮುಖ್ಯ ನಿನಗೇನು ಕೊಡ್ತಾರೆ, ಏನು ಬಿಡ್ತಾರೆ, ಅದು ನಿರ್ಧಾರ ಆಗಬೇಕು. ಒಂದು ಸರ್ತಿ ಹೋಗಿ ಅವಮಾನ ಆಗಿದೆ, ಒಬ್ಬನೇ ಹೋಗೋ ಧೈರ್ಯ ಇಲ್ಲ. ಮಗನಿಗೆ ಹೇಳೋ, ಈ ಕಾರಣಕ್ಕೆ ಹೋಗ್ತಿರೋದು, ನೀನು ಬಾ ಅನ್ನೋ. ಬಾಯ್ ಬಿಟ್ಟು ಹೇಳೋದು ಹೇಗೆ? ನಾನು ಹೇಳ್ತೀನಿ ನಡಿ. ನಾಚಿಕೆ ಹೇಸಿಗೆ ಅನ್ನೋದೇ ಇಲ್ವಾ ನಿಮಗೆ? ಇಲ್ಲ. ದಿಸ್ ಇಸ್ ಇಂಪಾಸಿಬಲ್. ಐ ಕಾಂಟ್ ಡೂ ದಿಸ್. ನಮಗ್ ಬೇಕೋ? ಇರೋದಿನೊಂದು 3 ವಾರ ಕಣೆ. ದಯವಿಟ್ಟು ಮಾನವಾಗಿರೋದಕ್ಕೆ ಬಿಡಿ. ಸಮಸ್ಯೆ ಇರೋದೇ ಅಲ್ಲಿ. ಕಾಲು ಇರ್ತೀನಿ ಅಂದರೆ ನಾವು ಯಾರನ್ನು ಬೇಡಲ್ಲ. ನೀನಿರೋದು ಒಂದು 3 ವಾರ, ಅದಕ್ಕೆ ಬೇಡೋ ಪರಿಸ್ಥಿತಿ. ಅವ್ರು ಏನು ಅಂದ್ಕೋತಾರೆ? ಏನು ಅನ್ಕೋತಾರೆ? ಇದು ಅವಮಾನ. ನಮಗೇನೋ ಹಾಗೆ ಅನ್ನಿಸ್ತಿಲ್ಲಪ್ಪ. ಸಾಮಾನ್ಯವಾಗಿ ಅವರೇ ಆಫರ್ ಮಾಡ್ತಾರೆ, ಇವ್ರು ಗುಟ್ಟಾಗಿ ತಗೋತಾರೆ. ನೀನು ಅಲ್ಲಿ ಹೋಗಿ ಕೂತೆ, ಅದಕ್ಕೆ ಸಮಸ್ಯೆ ಆಯಿತು. ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದ್ವಿ, ಈಗ ಕೊಡ್ತೀನಿ ಅಂತಿದ್ದಾರೆ. ಬಾ, ಎಷ್ಟು ಏನು ನಿರ್ಧಾರ ಆಗಿ ಹೋಗ್ಲಿ. ವಲ್ಗರ್ ಅನ್ನಿಸ್ತಿದ್ಯಾ? ಅಸಹ್ಯ ಅಲ್ವಾ? ನಮಗೂ ಏನು ಆ ಮಟ್ಟ ಮುಟ್ಟೋ ಆಸೆ ಇರಲಿಲ್ಲ, ಮುಟ್ಟಿಸ್ದೋ ನೀನು. ಮಗನ್ ಸಾಕೋದು ಅಪ್ಪನ ಕರ್ತವ್ಯ, ಅದನ್ನು ಅವನು ಮಾಡಲಿಲ್ಲಪ್ಪ. ಮಗ ಸತ್ತೋಗ್ತಾನ? ಇಲ್ಲ, ಕಾಡ್ತಾನೆ, ಬೇಡ್ತಾನೆ, ಕದೀತಾನೆ, ಕಡಿತಾನೆ, ಏನೋ ಒಂದು ಮಾಡಿ ಬದುಕ್ತಾನಪ್ಪ. ಅಪ್ಪಂದು ಇದೇ ಕತೆ. ಮಗ ತಿಳ್ಕೊಂಡು ಮಾಡಬೇಕು, ಮಾಡಲಿಲ್ಲಪ್ಪ. ಏನು ಮಾಡ್ತಾನೆ? ಕಾಡ್ ನೋಡ್ದ, ಬೇಡ್ ನೋಡ್ದ, ಗಿಟ್ಲಿಲ್ಲ. ಅಡ ಇಡ್ತಿದ್ದೀವಿ, ವಸ್ತು ನಮ್ಮದು, ಸದ್ಯಕ್ಕೆ ಇದ್ರ ಅವಶ್ಯಕತೆ ನಮಗಿಲ್ಲ. ಇಟ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಎಷ್ಟು ಕೊಡ್ತೀರೋ ಕೊಡಿ. ಬದುಕಿನಲ್ಲಿ ಎಲ್ಲರೂ ಅವ್ರವ್ರ ಕರ್ತವ್ಯ ಜವಾಬ್ದಾರಿಗಳನ್ನು ನಿರ್ವಹಿಸ್ಬಿಟ್ರೆ ಎಲ್ಲೆಲ್ಲೂ ಸೌಜನ್ಯವೇ. ಅದಿಲ್ವಲ್ಲ, ಅದೇ ವಲ್ಗರು, ಅಸಹ್ಯ. ಹಲೋ, ನಾನು ಹೇಳಿ. ಅಪ್ಪನಿಗೆ ಹೇಳಿ ಇಲ್ಲಿಗೆ ಬರೋದು ಬೇಡ, ನಾನೇ ಅಲ್ಲಿಗೆ ಬರ್ತೀನಿ. ದಯವಿಟ್ಟು ನೀವು ಇರಿ. ರಾಜಾರಾಯರು ಇಲ್ಲಿಗೆ ಬರ್ತಾರಂತೆ.
ನನ್ನೊಟ್ಟಿಗೆ ಬದುಕ್ತಿಲ್ಲ. ವೈಯಕ್ತಿಕ ವಿಷಯ ಬೇಡ. ವೈಯಕ್ತಿಕ ಸಮಸ್ಯೆ, ಜಿಜ್ಞಾಸೆಗಳು ವೃತ್ತಿನ ಮತ್ತೆ ಅದರಲ್ಲಿನ ನಿರ್ಧಾರಗಳನ್ನ ಬಾಧಿಸಬಾರ್ದು, ನಿಜ. ಆದ್ರೆ ಹಾಗಾಗತ್ತೆ. ಮನೆಯಲ್ಲಿ ಸಮಸ್ಯೆಗಳಿದ್ರೆ ಅದರ ಪರಿಣಾಮ ವೃತ್ತಿ ಸಂಬಂಧದ ನಿರ್ಧಾರಗಳ ಮೇಲೆ ಆಗತ್ತೆ. ಮದುವೆಯಾಗಿ 1-2 ವರ್ಷ ಸರಿಯಾಗಿ ಇತ್ತು. ಹಣದ ಅವಶ್ಯಕತೆನೂ ಇಲ್ಲ, ಅದ್ರ ಮೇಲೆ ಆಸೆನೂ ಅಷ್ಟಾಗಿರ್ಲಿಲ್ಲ. ಪ್ರಾಮಾಣಿಕ ಬದುಕು ಅಭ್ಯಾಸವಾಗ್ಬಿಟ್ಟಿತ್ತು. ಪ್ರಾಮಾಣಿಕರಿಗೆ ಕೆಲಸ ಜಾಸ್ತಿ, ಆದಾಯ ಕಮ್ಮಿ. ಸರಿನೇ. ಹೆಂಡತಿ ಮನೆ ಕಡೆ ದೊಡ್ಡ ಸಂಸಾರ, ಅವ್ರಿಗೂ ಪುರ್ಸೊತ್ತು ಇವ್ರಿಗೂ ಪುರ್ಸೊತ್ತು, ಅಲ್ಲಿ ತಲೆ ತುಂಬಿರ್ತಾರೆ. ಮನುಷ್ಯ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಬೇಡ ಬೇಡ ಅಂದ್ರೂ ಸಂಪಾದನೆ ಆಗತ್ತೆ. ಮನೆಗೆ ತರಲ್ಲ ಅಂದ್ರೆ ಇನ್ನೆಲ್ಗೋಗುತ್ತೆ? ದಿನಕ್ಕೆ ಹೆಂಡತಿ ತಲೆಯಲ್ಲಿ ಗುಮಾನಿ ಬೆಳೀತು. ನಿಧಾನ ಜಗಳ, ಆಮೇಲೆ ರಂಪ. ಅವಳು ಮನೆ ಬಿಟ್ಟು ಓಡೋದು, ನಾನು ಕರ್ಕೊಂಬರೋದು. ಕೊನೆಗೋಗಿ ನಿಂತಿದ್ದು ಫ್ಯಾಮಿಲಿ ಕೋರ್ಟಲ್ಲಿ. ಅಲ್ಲಿ ಇವಳು ದೂರು ನನ್ನ ವಿರುದ್ಧ. ಲಂಚ ತಿನ್ನಲ್ಲ ಅಂತನಾ? ದುಡ್ದು ಹಣ ಮನೆಗೆ ತರ್ತಾ ಇಲ್ಲ ಅಂತನಾ? ಅಲ್ಲ, ಮತ್ತೆ ಅನೈತಿಕ ಸಂಬಂಧಗಳಿವೆ, ಅಲ್ಲಿ ಖರ್ಚಾಗ್ತಿವೆ. 2 ವರ್ಷ ನಡೀತು ಕೇಸು. ಕೊನೆಗೊಂದಿನ ತಲೆಕೆಟ್ಟು ನಾನಂದೆ, ನಾನಿರೋ ರೂಪಕ್ಕೆ, ಆಕಾರಕ್ಕೆ, ನನ್ನಲ್ಲಿರೋ ಹಣಕ್ಕೆ ಸ್ವಂತ ಹೆಂಡ್ತಿನೇ ಗಂಡ ಅಂತ ಗುರುತಿಸ್ಕೊಳ್ಳಲ್ಲ. ಹಾಗಿದ್ದಾಗ ಹೊರಗ್ನೋರು ಯಾರು ಬರ್ತಾರೆ? ಆ ತರಹದವರಿದ್ದು ಇವ್ರು ತೋರಿಸಿದ್ರೆ ನಾನು ಅವರೊಟ್ಟಿಗೆ ಸಂಸಾರ ಮಾಡ್ತೀನಿ ಅಂದೆ. ನ್ಯಾಯಾಧೀಶರಿಗೆ ಅರ್ಥ ಆಯ್ತು, ಇದು ಸರಿ ಹೋಗಲ್ಲ ಅನಿಸ್ತು. ವಿಚ್ಛೇದನ ಆಯ್ತು. ದುರಂತ ಗೊತ್ತಾ? ಅವಳ ತಲೆಯಲ್ಲಿ ನಂಬಿಕೆ, ಅವಳಿಗೆ ಗೊತ್ತಿಲ್ಲದೆ ಇರೋಂಗೆ ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದೆ ಅಂತ. ಅದರ ಅರ್ಧ ಯಾವತ್ತಿದ್ರೂ ಅವಳದೆ ಅಂತ ಬರೆಸ್ಕೊಂಡ್ಲು. ಹುಡುಕ್ತಿದ್ದಾಳೆ ಇನ್ನೂ ಇಲ್ಲದ ಆ ಆಸ್ತಿಗಾಗಿ. ನಾನು ಹುಡುಕ್ತಿದ್ದೀನಿ. ಸಾರಿ. ಕ್ಷಮಿಸಿ. ಗೊತ್ತೋ ಗೊತ್ತಿಲ್ದೇನೋ ಹಳೆ ದುರಂತದ ನೆನಪು ಕೆತ್ಕಿದ್ವಿ. ಗಾಯ ಮಾಗಿದೆ, ಉಳಿದಿರೋದು ಕಲೆ ಮಾತ್ರ. ಅನುಭವಿಸ್ತಿದ್ದ ಕಾಲದಲ್ಲಿ ನೋವು, ಈಗ ಅದನ್ನು ಮೀರಿ ಬದುಕಾಯಿತು. ಸಾಧನೆ. ನನ್ನ ನಾಲ್ಗೇನು ಕೆಟ್ಟದ್ದೇ ಬಿಡಿ. ರಾಜಾರಾಯರ್ನ ಕೇಳಿದೆ, ಇಷ್ಟು ಅದ್ಭುತವಾಗಿ ಕಟ್ಟಿದ್ದೀರಾ ಬಾತ್ರೂಮ್ ಮತ್ತೆ ಟಾಯ್ಲೆಟನ್ನು, ಇಲ್ಲಿ ಶೌಚ ಮತ್ತೆ ಸ್ನಾನ ಬಿಟ್ರೆ ಬೇರೆನ್ನೇನಾದ್ರೂ ಮಾಡ್ತೀರಾ ಅಂತ. ಕೋಪ ಬಂದಿರುತ್ತೆ. ಅಷ್ಟಕ್ಕೆ ನಿಲ್ಲಿಲ್ಲ. ಹೊಸ ಥರದೊಂದು ಸ್ನಾನದ ತೊಟ್ಟಿ ಬಂದಿದೆ, ಜಕ್ಕುಸಿ ಅಂತಾರೆ. ಅದೊಂದು ಸಾಮೂಹಿಕ ಸ್ನಾನದ ತೊಟ್ಟಿ, ಒಟ್ಟಿಗೆ 6 ಜನ ಕೂತು ಸ್ನಾನ ಮಾಡ್ಬೋದು. ಸಾಕು. ಅದು ಬಿಡಿ, ಮನೆಗೆ ಲಿಫ್ಟು ಸಾರ್. ಕೇಳಿದೆ, ಇರೋ 3 ಮಾಡಿ ಮನೆ, ವಾಸಕ್ಕೆ 3 ಮತ್ತೊಂದು ಜನ, ಲಿಫ್ಟ್ ಯಾಕೆ ಅಂತ. ವಯಸ್ಸಾದ್ಮೇಲೆ ಮೇಲಕ್ಕೆ ಹೋಗಕ್ಕೆ ಅಂದ್ರು. ಅವ್ರ ಹಣ ಅವ್ರ ಅಭಿರುಚಿ, ಹಾಕಿಸ್ಕೊಳ್ಳಿ ಬಿಡಿ. ತೆರಿಗೆ ಕಟ್ಟ ಹಾಕಿಸ್ಕೊಳ್ಳಿ, ಕದ್ಯಾಕೆ ಹಾಕಿಸ್ಕೋಬೇಕು? ಹಲೋ, ಹೇಳಿ. ಹೌದು ವಸುಂಧರಾ. ಎಸ್ ಸರ್. ಆಯ್ತು, ಕರೆಸ್ತೀವಿ. ಬೆಳಗ್ಗೆ 11ಕ್ಕ ದೊಡ್ಡದೊಂದು ಮನೆ ಕಟ್ಟಿದ್ರು, ವ್ಯಾಲ್ಯೂಯೇಷನ್ಗೆ ರೆಫರ್ ಮಾಡಿದ್ದೆ. ಸರಿ ಸರ್. ಎಸ್ ಸರ್.
ಏನಾಯ್ತು? ಸಮಸ್ಯೆನಾ? ಯಾರ್ದು ಫೋನು? ಜಾಯಿಂಟ್ ಕಮಿಷನರ್ ಬೆಂಗಳೂರಿಂದ ಬರ್ತಾ ಇದ್ದಾರೆ. ರಾಜಾರಾಯರ್ ಕೇಸ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದಿಡಿ ಅಂದ್ರು. ಕಂಪ್ಲೇಂಟ್ ಕೊಟ್ಟಿರ್ತಾರೆ. ದುಡ್ಡು ಕೇಳಿದ್ರು, ಕೊಡಲಿಲ್ಲ, ಹರಾಜ್ ಮಾಡ್ತಾ ಇದ್ದಾರೆ ಅಂತ. ಅವರನ್ನು ಕರೆಸಿ ಅಂದ್ರು. ಫೋನ್ ಮಾಡಿ. ನಾನು ಹೇಳಿದೆ ನಿಮಗೆ, ಇದು ಬೇಡ, ಸಮಸ್ಯೆ ಆಗುತ್ತೆ ಅಂತ. ಸಮಸ್ಯೆ ಹೌದು, ನಮಗೇನಾಗುತ್ತೆ? ನಮ್ಮನ್ನ ವಿಚಾರಿಸ್ತಾರೆ. ವಿಚಾರಿಸ್ಲಿ ಬಿಡಿ, ನಮ್ಮ ಅಪರಾಧ ಏನಾಗಿಲ್ವಲ್ಲ. ಅವ್ರು ದುಡ್ಡು ತಿಂದು ಕೂತ್ರೆ ಅವ್ರ ಕರ್ಮ. ನಮಗೆ ತೊಂದರೆ ಕೊಡ್ತಾರೆ. ಏನ್ ತೊಂದರೆ? ಇಲ್ಲಿಂದ ಕಿತ್ತೆಸೀತಾರೆ. ನನಗೆ ಅಭ್ಯಾಸ ಆಗಿದೆ. ಮೇಡಮ್, ನಿಮಗೆ? ಚಾಯ್ಸ್ ಇದೆಯಾ? ಈಗಾಗಲೇ ನೀವು 15 ಊರು ನೋಡಿದ್ದೀರಿ, ಇನ್ನೊಂದು ನೋಡ್ಬಿಡಿ. ಬಡಿದು ಬಿಡೋಣವಾ ಮನುಷ್ಯನ? ಇದರಲ್ಲಿ ಸಂಕೋಚದ ಪ್ರಶ್ನೆ ಏನು ಬಂತು? ಯಾರೂ ಮಾಡದ್ದೇನಲ್ಲ. ಇಟ್ಸ್ ವಲ್ಗರ್. ಗುಟ್ಟಾಗಿ ಮಾಡಿದ್ರಲ್ಲ, ಸಾರ್ವಜನಿಕವಾಗಿ ಮಾಡಿದ್ರೆ ಹೌದು. ಈ 4 ಗೋಡೆಗಳ ಮಧ್ಯೆ ನಡೀತಾ ಇರೋದು ವಲ್ಗರ್ ಎಲ್ಲಿ? ಇಲ್ಲ, ದಿಸ್ ಈಸ್ ನಾರ್ಮಲ್. ಹೇಳಿ. ನಾನು ಹೇಳೋ ಅಂಥದ್ದೇನಿಲ್ಲ, ನೀವು ಹೇಗೆ ಹೇಳಿದ್ರೆ ಹಾಗೆ. ಏನಮ್ಮ? ನನಗೇನಿದೆ ಹಕ್ಕು? ಅಪ್ಪ ಹೇಗೆ ಹೇಳಿದ್ರೆ ಹಾಗೆ. ಏನಯ್ಯ? ಪ್ಲೀಸ್, ಅಸಹ್ಯ ಅನ್ಸತ್ತೆ. ಕೂತು ಬೆಲೆ ಕಟ್ತಾ ಇದ್ದೀರಲ್ಲ. ಮದುವೆಗೆ ನಾನು ಹೂ ಅಂದೆ. ಕಾರಣ ಹೇಳಯ್ಯ. ಕಾರಣ ಸಂಬಂಧ ಸೂಕ್ತ ಅನ್ನಿಸ್ತು. ಹೇಗೆ? ಇಷ್ಟಪಟ್ಟಿದ್ದಾಳೆ. ಸಾಲ್ದು. ನಾನು ಓದಿದ್ದೀನಿ, ಸಾಲ್ದು. ಒಳ್ಳೆ ಕೆಲಸದಲ್ಲಿದ್ದೀನಿ. ಇವತ್ತಿರುತ್ತೆ, ನಾಳೆ ಇಲ್ಲ. ಅದಲ್ಲ. ಮನುಷ್ಯ ಸಭ್ಯ. ಬದಲಾಗ್ಬಿಡ್ತಾರೆ, ಅದೂ ಅಲ್ಲ. ಮತ್ತೆ ಜವಾಬ್ದಾರಿಗಳಿಲ್ಲ. ಅಪ್ಪನಿಗೆ ವಯಸ್ಸಾಗಿದೆ, ಸಾಕಿದ್ರೆ ನೀನೆ. ತಂಗಿಗೂ ಅವಶ್ಯಕತೆ ಇದೆ, ನಿಂತ್ರೆ ನೀನೆ. ಆದರೂ ಜವಾಬ್ದಾರಿಗಳಿಲ್ಲ. ಅಂದ್ರೇನು? ನೀನು ಅವರುಗಳ ಜವಾಬ್ದಾರಿ ಹೊರೋದಿಲ್ಲ. ಅದನ್ನ ಸಿದ್ಧ ಮಾಡಿ ತೋರಿಸಿದೀಯ. ಮಗಳಿಗೆ ಗಂಡು ಹುಡುಕಬೇಕು ಅಂದ್ರೆ ನೋಡೋದು ಇದು. ತಮ್ಮ ತಂಗಿರು ಇರಬಾರ್ದು, ಅಪ್ಪ ಅಮ್ಮ ಇರಬೇಕು. ಇಲ್ಲಿದ್ದಿದ್ರೆ ಮಕ್ಕಳು ಪುಂಡ್ರಾಗಿರ್ತಾರೆ, ಅದಕ್ಕಿರಬೇಕು ಅಷ್ಟೇ. ಮದುವೆ ಆಗ್ತಿದ್ದ ಹಾಗೆ ಅವರು ಮಗನ್ನ ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರಬೇಕು. ಇದು ಕ್ವಾಲಿಫಿಕೇಶನ್ ನಿನಗಿದೆ. ಅದಕ್ಕೆ ಮದುವೆಗೆ ಅಸ್ತು ಅಂದಿದ್ದೀನಿ. ನೋಡು, ಅವ್ರ ಮನಸ್ಸಿನ ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಿನಗೆ ಕಡೆಯ ಅವಕಾಶ. ನಿನಗೆ ಸರಿ ಹೋಗಲ್ಲ ಅನ್ನೋದಾದ್ರೆ ಹೇಳಿಬಿಡು. ನಿನ್ನ ನಿರ್ಧಾರದ ಮೇಲೆ ನಮ್ಮ ಮುಂದಿನ ಚರ್ಚೆ. ಹೋಗ್ಬೇಡಿ ಪ್ಲೀಸ್. ನಿಮ್ಮ ಸಮಕ್ಷಮದಲ್ಲಿ ಇದಾಗಬೇಕು. ಹೇಳಿ. ಮದುವೆ ಅದ್ದೂರಿಯಾಗಲಿ. ಸರಿನೇ. ತಕ್ಷಣಕ್ಕೆ ನಿಶ್ಚಿತಾರ್ಥ ಆಗಿ ಪ್ರಪಂಚಕ್ಕೆ ಹೇಳಬೇಕು, ನಾನು ಇಂಥ ಹುಡುಗನೊಂದಿಗೆ ನನ್ನ ಮಗಳ ಮದುವೆ ಅಂತ. ಸ್ವಾಭಾವಿಕವೇ. 4 ಜನ ಗೊತ್ತಾದ್ರೆ ಒಳ್ಳೇದು. ಸುಮ್ಮನಿರ್ತೀಯಾ? ಅವ್ರು ಹೇಳೋದು ಸರಿನೇ. ಬೇರೆ ಎಲ್ಲೋ ಅಫೇರ್ ಇತ್ತಪ್ಪ, ಅದು ಗುಟ್ಟಾಗಿಟ್ಟು ನೀವಿಲ್ಲಿ ಮದುವೆ ಮಾಡ್ಕೊಂಡ್ರೆ ನಾಳೆ ಅದು ಬೆಳಕಿಗೆ ಬಂದ್ರೆ ನಿಶ್ಚಿತಾರ್ಥ ಆಗಲಿ. 4 ಅಲ್ಲ, 10 ಜನ ಗೊತ್ತಾಗ್ಲಿ. ಮುಂದೆ ಹೇಳಿ. ಅಪ್ಪ,
ಅವರಿಗೆ ಸಂಕೋಚ. ವಿಷಯ ಇಷ್ಟೇ, ಸಾಲದ್ದು 7.5 ಇಂದ 8 ಲಕ್ಷ ಇದೆ. ಸಂಸ್ಥೆದು 10 ರಿಂದ 15 ಲಕ್ಷ ತನಕ ಬರುತ್ತೆ ಅಂತಾರೆ. ಕೊಡ್ತಿಲ್ಲ. ನೀವು ಮಧ್ಯಸ್ಥಿಕೆ ವಹಿಸಿದ್ರೆ ಅದು ಸಿಗತ್ತೆ. ಅವನು ಎದ್ದ. ಮುಜುಗರ ಪಾಪ. ಮನೇಲಿ ನಾಚಿಕೆ ಹೇಸಿಗೆ ಎಳ್ದಿರೋಳು ನಾನೊಬ್ಳೆ. ನೋಡಿ, ನಿಮಗೆ ಹೇಗನ್ಸುತ್ತೆ? ಮನೇಲಿ ಖರ್ಚಿದೆ, ಮಗಳನ್ನ ಓದಿಸ್ಬೇಕು, ಅಪ್ಪಂಗೆ ಕಾಯಿಲೆ ಕಸಾಲೆ ಶುರುವಾಗ್ಬೋದು. ಮದುವೆ ಮುಗಿದು ಮರುದಿನದಿಂದ ನಮಗೆ ಅವನಿಗೆ ಸಂಬಂಧ ಇಲ್ಲ. ಇಷ್ಟು ಸತ್ಯ. ಸಾಕು. ಅಂಥ ಸೌಜನ್ಯಗಳಲ್ಲಿ ಬದುಕಿದ ಮನುಷ್ಯ ಅಲ್ಲ ನಾನು. ಪೂರ್ತ ಬದುಕು ಅಪರಾಧಿಗಳೊಟ್ಟಿಗೆ ಕಳೆದಿದ್ದೀನಿ. ಅಪ್ಪ, ಅಮ್ಮ, ಅಣ್ಣ, ತಂಗಿ ಯಾರ ನಂಟು ಇಲ್ಲದೆ ಬದುಕಿದ ಮನುಷ್ಯ ನಾನು. ಹಾಗಿದ್ದು ಈ ಸನ್ನಿವೇಶ ನನಗೆ ಕಷ್ಟ. ಸಾಕು. ದುಡ್ದಿದ್ದಿದೆ, ಎಷ್ಟು ಕೊಡಬೇಕು ಬಿಡಬೇಕು ನಾನು ನಿರ್ಧರಿಸ್ತೀನಿ. ಬರ್ತೀನಯ್ಯ. ಸಾಲದು ಅನಿಸ್ಬಾರ್ದು, ಅಷ್ಟು ಕೊಡ್ತೀನಿ. ನಮಸ್ಕಾರ. ಒಂದು ನಿಮಿಷ. ನನ್ನದೊಂದು ನಿವೇದನೆ ಆಗಬಹುದಾ? ಕೊಡೋದು ಕೊಡ್ತೀಯ, ಖರ್ಚು ಮಾಡ್ತೀಯ. ಅವನ ಹತ್ರ ಒಂದು ರಸೀತಿ ತಗೊಂಡ್ಬಿಡು. ಸರೆ ಗರೆ ಗಮ ಗಮ ಪಮ ಪದ ಪದ ನಿ ಧನಿ ದ ಧನಿ ದ ಧನಿ ದ ಧನಿ ದ ನಿ ರೆ. ಮುಂದೆ ಅವನ ಹೆಂಡತಿನ ಬಾಳಿಸಿದ್ರೆ ಸಮಸ್ಯೆ ಇಲ್ಲ, ಬಾಳಿಸ್ತಿದ್ರೆ ನೀನು ವಕೀಲ. ವರದಕ್ಷಿಣೆ ನಾವು ಕೇಳಿದ್ವಿ, ಕೊಡ್ಲಿಲ್ಲ. ಅದಕ್ಕೆ ಹೀಗೆ ಅಂತ ನಮ್ಮ ಕುತ್ತಿಗೆ ತರಬಾರ್ದಲ್ವಾ? ಮಗರೆ ರೇ ಗ ಮಗರೆ ಸಾರೆ ಗ ಮ ಪದ ನಿ ಸ ಗರೆ ಗರೆ. ವಿಷಯ ನಾವು ಗುಟ್ಟಾಗಿಡ್ತೀವಿ, ನೀವು ಯಾರಿಗೂ ಹೇಳ್ಬಿಡಿ. ಅವನಿಗೆ ಅವಮಾನ ಆಗತ್ತೆ. ಕ್ರಿಯೆಯಲ್ಲೆಲ್ಲ ಅವಮಾನ, ಸಾರ್ವಜನಿಕ ಆಗೋದ್ರಲ್ಲಿ ಅಲ್ವಾ? ಸಿಹಿ ಮಾಡಿದ್ದೀನಿ, ತರ್ಲಾ? ಇಲ್ಲ, ಹೊರಟೆ. ನೀವು ತಿನ್ನಿ. ಟೇಬಲ್ ಮೇಲಿದೆ, ತಗೊಳ್ಳೋ.